ರಾಜ್ಯಪಾಲರು ಮುಖ್ಯಮಂತ್ರಿಯವರಿಗೆ ಒಂದು ಪತ್ರ ಬರೆದಿದ್ದಾರೆ. ಆ ಪತ್ರದ ಸಾರಾಂಶ ಇಷ್ಟನೇ, ಸಿ.ಟಿ. ರವಿ ಅವರನ್ನ ಪೊಲೀಸರು ತುಂಬ ಕೆಟ್ಟತನ ನಡೆಸ್ಕೊಂಡಿದ್ದಾರೆ. ಸಿ.ಟಿ. ರವಿ ಅವರನ್ನ ಬಂಧಿಸಿದ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ರಾಜ್ಯಪಾಲರು ಸಿದ್ದರಾಮಯ್ಯನವರಿಗೆ ಪತ್ರ ಬರೆದಿದ್ದಾರೆ. ಇದನ್ನು ಸೀರಿಯಸ್ ತಗೊಳ್ಳಿ. ಅವರೊಬ್ಬರು ಜನಪ್ರತಿನಿಧಿ. ಡಿಸೆಂಬರ್ 31ನೇ ತಾರೀಕು ಪತ್ರ ಬರೆದಿದ್ದಾರೆ. ಥಾವರ್ಚಂದ್ ಗೆಹ್ಲೋಟ್ ಪೊಲೀಸ್ ಅಧಿಕಾರಿಗಳ ವಿರುದ್ಧ ಕ್ರಮ ತಗೋಬೇಕು ಅಂತ ಕೂಡ ಅವ್ರು ಹೇಳಿದ್ದಾರೆ. ನೋಡಿ, ಆ ಬರೆದಿರುವಂಥ ಪತ್ರವನ್ನು ಕೂಡ ನಾವು ತೋರಿಸ್ತಾ ಇದ್ದೀವಿ. ಬನ್ನಿ, ಕಿರಣ್ ನಮ್ಮೊಂದಿಗೆ ಈಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಕಿರಣ್, ನೋಡ್ತಾ ಇದ್ದೀವಿ ಏನು ಅಂದರೆ ಸಿ.ಟಿ. ರವಿ ಬಂಧನದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮುಖ್ಯಮಂತ್ರಿಗಳಿಗೆ ರಾಜ್ಯಪಾಲರು ಬರೆದಿರುವಂಥ ಪತ್ರ, ಆ ಪತ್ರದ ಒಕ್ಕಣಿಕೆ ಏನು? ರಾಜ್ಯಪಾಲರು ಮುಖ್ಯಮಂತ್ರಿಗಳಿಗೆ ಈ ಪತ್ರವನ್ನ ಬರೆದಿದ್ದಾರೆ. ಪ್ರಮುಖವಾಗಿ ಸಿ.ಟಿ. ರವಿ ತಮ್ಮ ಶಾಸಕರ ನಿಯೋಗದ ಜೊತೆ ರಾಜ್ಯಪಾಲರನ್ನ ಭೇಟಿ ಮಾಡಿ ಮನವಿಯನ್ನ ದೂರನ್ನ ಕೊಟ್ಟಂತ ಹಿನ್ನೆಲೆಯಲ್ಲಿ ರಾಜ್ಯಪಾಲರು ಈ ಪತ್ರವನ್ನ ಬರೆದಿರುವಂತದ್ದು. ಪ್ರಮುಖವಾಗಿ ಈ ಪತ್ರದಲ್ಲಿ ಸಿ.ಟಿ. ರವಿ ಉಲ್ಲೇಖ ಮಾಡಿರುವಂತಹ ಅಂಶಗಳನ್ನೇ ಮರು ಉಲ್ಲೇಖವನ್ನ ರಾಜ್ಯಪಾಲರು ಮಾಡಿದ್ದಾರೆ. ಅಂದ್ರೆ ಸಿ.ಟಿ. ರವಿ ತಮಗೆ ಏನೆಲ್ಲ ಮನವಿಗಳನ್ನ ಕೊಟ್ಟಿದ್ದಾರೆ ಅನ್ನುವಂತ ವಿಚಾರವನ್ನ ಸಿಎಂಗೆ ಬರೆದಿರುವ ಪತ್ರದಲ್ಲಿ ರಾಜ್ಯಪಾಲರು ಹೇಳಿರುವಂತದ್ದು. ಪ್ರಮುಖವಾಗಿ ಎರಡು ವಿಚಾರಗಳನ್ನ ಅವರು ಇಲ್ಲಿ ಉಲ್ಲೇಖ ಮಾಡಿದ್ದಾರೆ. ಒಂದೇನಂದ್ರೆ ಸಿ.ಟಿ. ರವಿ ತಮಗೆ ಭದ್ರತೆ ಬೇಕು ಅನ್ನುವಂತ ವಿಚಾರವನ್ನ ತಮಗೆ ಮನವಿಯ ಮುಖಾಂತರ ಸಲ್ಲಿಸಿದ್ದಾರೆ ಅನ್ನುವಂಥದ್ದು. ಇನ್ನು ಇದರ ಜೊತೆಗೆ ಬೆಳಗಾವಿಯ ಪೊಲೀಸ್ ಅಧಿಕಾರಿಗಳು, ಬೆಳಗಾವಿ ನಗರ ಪೊಲೀಸ್ ಆಯುಕ್ತರು ಮತ್ತು ಬೆಳಗಾವಿ ಎಸ್ಪಿ ಹಾಗೂ ಅವರ ಸಿಬ್ಬಂದಿ ತಮ್ಮನ್ನ ಕಿಡ್ನಾಪ್ ಮಾಡಿದ್ದಾರೆ ಮತ್ತು ಸುಮಾರು 400 ಕಿಲೋಮೀಟರ್ಗಳ ದೂರ ತಮ್ಮನ್ನ ದೌರ್ಜನ್ಯದ ರೀತಿಯಲ್ಲಿ ನಡೆದುಕೊಂಡಿದ್ದಾರೆ ಅನ್ನುವಂತಹ ರೀತಿಯಲ್ಲಿ ದೂರನ್ನ ಕೊಟ್ಟಿದ್ದಾರೆ. ಹೀಗಾಗಿ ಆ ಪೊಲೀಸ್ ಅಧಿಕಾರಿಗಳ ಸಂಬಂಧಿತ ಅಧಿಕಾರಿಗಳ ವಿರುದ್ಧ ಕ್ರಮವನ್ನು ಕೈಗೊಳ್ಳಬೇಕು ಅನ್ನುವಂತ ವಿಚಾರವನ್ನ ಇವತ್ತು ಪತ್ರದಲ್ಲಿ ರಾಜ್ಯಪಾಲ ಉಲ್ಲೇಖವನ್ನು ಮಾಡಿದ್ದಾರೆ. ಸಲಹೆ ನೀಡುತ್ತಿದ್ದೇನೆ ಅನ್ನುವಂತಹ ಮಾತನ್ನ ಹೇಳುವ ಮುಖಾಂತರವಾಗಿ ಮುಖ್ಯಮಂತ್ರಿಗಳು ಎರಡು ನಿರ್ದಿಷ್ಟ ವಿಚಾರಗಳನ್ನ ರಾಜ್ಯಪಾಲರು ಪ್ರಸ್ತಾಪ ಮಾಡಿದ್ದಾರೆ. ಒಂದು, ಸಿ.ಟಿ. ರವಿ ಅವರಿಗೆ ಭದ್ರತೆಯನ್ನು ಕೊಡಬೇಕು ಮತ್ತು ಸಿ.ಟಿ. ರವಿ ಉಲ್ಲೇಖ ಮಾಡಿರುವಂತಹ ರೀತಿಯಲ್ಲಿ ಅವರ ವಿರುದ್ಧ ಪೊಲೀಸ್ ಅಧಿಕಾರಿಗಳ ವಿರುದ್ಧ ಕ್ರಮವನ್ನು ಕೈಗೊಳ್ಳಬೇಕು ಅನ್ನುವಂತ ವಿಚಾರವನ್ನ ಹೇಳಿದ್ದಾರೆ. ಮತ್ತು ಚುನಾಯಿತ ಜನಪ್ರತಿನಿಧಿ ಆಗಿರುವಂತಹ ಕಾರಣಕ್ಕಾಗಿ ನೀವು ಮಧ್ಯಪ್ರವೇಶವನ್ನ ಮಾಡಿ ಸೂಕ್ತ ಕ್ರಮವನ್ನು ಕೈಗೊಳ್ಳಿ ಎನ್ನುವಂತಹ ನಿರ್ದೇಶನದ ರೂಪದಲ್ಲಿ ಸಲಹೆಯನ್ನು ರಾಜ್ಯಪಾಲರು ಮುಖ್ಯಮಂತ್ರಿಗಳಿಗೆ ಕೊಟ್ಟಿದ್ದಾರೆ. ರಂಗನಾಥ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.